ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಇಲ್ಲ. ಆದರೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಕನ್ನಡ ಆಗಿರ್ಬೋದು, ತಮಿಳ್, ತೆಲುಗು, ಮಲಯಾಳಂ, ಗುಜರಾತಿ, ಮರಾಠಿ, ಒಡಿಸ್ಸಾ, ಅಸ್ಸಾಮೀಸ್, ಹೀಗೆ ಹಲವಾರು ಲ್ಯಾಂಗ್ವೇಜ್ಗಳು ಸೇರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಲಿಸ್ಟಲ್ಲಿ 22 ಲ್ಯಾಂಗ್ವೇಜ್ ಇದೆ. ಆದರೆ ನಿಮಗೆ ಗೊತ್ತಾ, ಈ 22 ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಕೂಡ ಒಂದು ಅಂತ? ಎಸ್, ಇಂಗ್ಲೀಷ್ ಈಸ್ ಆಲ್ಸೋ ಒನ್ ಆಫ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಇದು ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಆಗಿದೆ, ನಮ್ಮ 8th ಸ್ಕೆಡ್ಯೂಲ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆದರೆ ನಾನೀಗ ಮಾತಾಡೋಕ್ಕೆ ಬಂದಿರೋ ವಿಷಯ ಬಂದು ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಬಗ್ಗೆ. ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ನ ಉಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಅದು ಕನ್ನಡ ಆಗಿರ್ಬೋದು, ಬೇರೆ ರಾಜ್ಯದ ಯಾವುದೇ ಭಾಷೆ ಆಗಿರ್ಬೋದು, ಅದು ಬರೀ ಒಂದು ಭಾಷೆಯಾಗಿ ಉಳ್ಕೊಂಡಿಲ್ಲ. ಆ ಭಾಷೆಯ ಹಿಂದೆ ಅದರದೇ ಆದಂತಹ ದಂತಕಥೆಗಳಿದೆ, ಅದರದೇ ಆದಂತಹ ಕಲ್ಚರ್ ಇದೆ, ಅದರದೇ ಆದಂತಹ ಹಿಸ್ಟ್ರಿ ಇದೆ. ಸೊ ಇದನ್ನೆಲ್ಲ ಉಳಿಸೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಆದರೆ ನನಗೆ ಪರ್ಸ್ನಲ್ ಆಗಿ ಅನಿಸೋದೇನು ಅಂದರೆ, ಈ ಡೆವಲಪ್ಡ್ ಕಂಟ್ರೀಸ್ ಅಂತ ಅನ್ನಿಸ್ಕೊಂಡಿರೋ ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅವ್ರ ಭಾಷೆನೇ ಗೌರವಿಸ್ತಾರೆ, ಅವ್ರ ಭಾಷೆನೇ ಮಾತಾಡ್ತಾರೆ ಅವ್ರ ದೇಶದೊಳಗಡೆ. ಆದರೆ ಬರೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರು ಬಿಸ್ನೆಸ್ಗಳು ಮಾಡಬೇಕಾದ್ರೆ ಮಾತ್ರ ಅವರು ಇಂಗ್ಲೀಷ್ನ ಉಪಯೋಗಿಸೋದು. ಆದರೆ ನಮ್ಮಲ್ಲಿ ಹಾಗಲ್ಲ. ಅವು ಚಿಕ್ಕ ಮಕ್ಕಳು ಇರಬೇಕಾದ್ರೇ ಸ್ಕೂಲಿಗೆ ಸೇರಿಕೊಂಡಾಗ ನಮ್ಮ ಒಂದು ಮಾತೃಭಾಷೆ ಜೊತೆಗೆ ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆ ಕೂಡ ಕಲ್ತ್ಕೊತೀವಿ. ಯಾಕಂದರೆ ಇಂಗ್ಲೀಷ್ನ ನಾವು ಅಷ್ಟು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಬಟ್ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯಗಳಲ್ಲಿ, ಇಫ್ ಯು ಆರ್ ನಾಟ್ ಫ್ಲೂಯೆಂಟ್ ಇನಫ್ ಇನ್ ಇಂಗ್ಲೀಷ್, ಯು ಆರ್ ಗೆಟಿಂಗ್ ಮಾಕ್ಡ್. ನಿಮ್ಮ ಒಂದು ಸ್ವಂತ ಭೂಮಿ ಮೇಲೇ, ನಿಮ್ಮ ಒಂದು ಸ್ವಂತ ರಾಜ್ಯದಲ್ಲೇ ನಿಮಗೆ ಇಂಗ್ಲೀಷ್ ಬಂದಿಲ್ಲ ಅಂದರೆ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ನಿಮಗೆ ಕ್ಲಾಸ್ ಇಲ್ಲ, ಡಿಗ್ನಿಫೈಡ್ ಆಗಿಲ್ಲ ಅಂತ ಒಂದು ನಿಮಗೆ ಜಡ್ಜ್ಮೆಂಟ್ ಮಾಡಿ ಒಂದು ಬೋರ್ಡ್ ಹಾಕ್ಬಿಡ್ತಾರೆ. ಸೊ ಇಂಗ್ಲೀಷ್ ಮಾತಾಡೋದು ಅಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೊಳಗೇ ನಮಗೆ ಒಂದು ಬೀಜ ಬಿತ್ತುಬಿಟ್ಟಿದ್ದಾರೆ. ಪೀಪಲ್ ಲಿಂಗ್ವಿಸ್ಟಿಕ್ ಇಂಡಿಯನ್ ಸರ್ವೇದು ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ಹೇಳೋ ಪ್ರಕಾರ ಕಳೆದ 50 ವರ್ಷಗಳಿಂದ ನಾವು ಮೋರ್ ದೆನ್ 220 ಇಂಡಿಯನ್ ಲ್ಯಾಂಗ್ವೇಜಸ್ನ ಕಳ್ಕೊಂಡಿದ್ದೀವಿ. ಅಂದರೆ ಆ ಒಂದು ಲ್ಯಾಂಗ್ವೇಜ್ ಇತ್ತು ಅನ್ನೋ ಒಂದು ಪುರಾವೆ ಕೂಡ ಇಲ್ಲ. ಆ ಥರ ಒಂದು ಪರಿಸ್ಥಿತಿ. ಮತ್ತೆ ನೆಕ್ಸ್ಟ್ ಮುಂದಿನ 50 ವರ್ಷಗಳಲ್ಲಿ ಇನ್ನೂ 200ಕ್ಕೂ ಹೆಚ್ಚು ಲ್ಯಾಂಗ್ವೇಜ್ಗಳನ್ನ ಕಳ್ಕೋಬೋದು ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮ ಭಾಷೆನ ಉಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ಮ ಭಾಷೆ ನಾವು ಮಾತಾಡಬೇಕು, ನಮ್ಮ ಭಾಷೆನ ನಾವು ಮುಂದಿನ ಜನ್ರೇಷನ್ವರೆಗೂ ಹೇಳ್ಕೊಡ್ಬೇಕು. ಈ ಭಾಷೆಗಳನ್ನ ಸಾಯಕ್ಕೆ ಬಿಡಬಾರ್ದು. ಅದು ಕನ್ನಡನೇ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ನಮ್ಮ ದೇಶದಲ್ಲಿರುವ ಭಾಷೆ. ಮತ್ತು ಇನ್ನೊಂದೇನು ಹೇಳೋದು ಅಂದರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದಾಗ ಅವ್ರನ್ನ ನಮ್ಮ ಭಾಷೆ ಮಾತಾಡಿ ಅಂತ ಒತ್ತಡ ಏರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಇದೆ. ಟೂರಿಸ್ಟ್ ಆಗಿ ಬಂದರೆ, ನೀವು ಬರೀ ಒಂದು ಜಾಗದ ವೀಕ್ಷಣೆಗಾಗಿ ಬಂದರೆ, ನೀವು ಆ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಯಾರೂ ನಿಮ್ಮನ್ನ ಫೋರ್ಸ್ ಮಾಡೋದಿಲ್ಲ. ನಾನು ಫಾರ್ ಎಕ್ಸಾಂಪಲ್ ಅಥವಾ ನೀವು ಇಟಲಿಗೋ ಅಥವಾ ಫ್ರಾನ್ಸ್ಗೋ ಒಂದು 10 ದಿವಸ, ಒಂದು 20 ದಿವಸ ಟ್ರಿಪ್ ಹೋಗ್ತೀವಿ ಅಂತ ಅಂದ್ಕೊಳ್ಳೋಣ ವೆಕೇಷನ್ಗೆ. ನಿಮ್ಮನ್ನ ಯಾರಾದರೂ ಇಟಲಿಗೆ ಹೋದಾಗ ಅಥವಾ ಫ್ರಾನ್ಸ್ಗೆ ಹೋದಾಗ ಇಟಲಿಯಲ್ಲಿ ಮಾತಾಡು, ಫ್ರೆಂಚಲ್ಲಿ ಮಾತಾಡು ಅಂತ ಒಡೆಯೋಕ್ಕೆ ಬಂದರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ? ನೀವು ಆಫ್ಟರ್ ಆಲ್ ಟೂರಿಸ್ಟ್, ನೀವು ಬರೀ ಟೂರಿಸ್ಟಾಗಿ ಹೋಗಿರ್ತೀರ ಅಲ್ಲಿ. ಅದೇ ರೀತಿ ನಮ್ಮ ರಾಜ್ಯಗಳಿಗೆ, ಕರ್ನಾಟಕನೇ ಅಂತ ಅಲ್ಲ, ಇಂಡಿಯಾದಲ್ಲಿರುವ ಯಾವುದೇ ರಾಜ್ಯಗಳಿಗೆ ಅವರು ನಮ್ಮ ಹತ್ರ ಬಂದಾಗ ಅಥವಾ ನಾವು ಅವ್ರ ರಾಜ್ಯಗಳಿಗೆ ಹೋದಾಗ ನಮ್ಮನ್ನು ಯಾರೂ ಆ ಭಾಷೆ ಮಾತಾಡು ಅಂತ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಹವೆವರ್, ಆ ಜಾಗದಲ್ಲಿ ನೀವು ವಾಸ ಮಾಡಬೇಕು ಅಥವಾ ನೀವು ನಿಮ್ಮ ಜೀವನ ಕಟ್ಕೊಳ್ಳೋಕೆ ಹೋಗಿದ್ದೀರಾ, ನಿಮ್ಮ ಲೈಫ್ನ ರೂಢಿಸ್ಕೊಳ್ಳೋಕೆ ಹೋಗಿದ್ದೀರಾ ಅಂತ ಬಂದಾಗ ಖಂಡಿತ ನೀವು ಆ ಭಾಷೆ ಕಲೀಲೇಬೇಕಾಗಿ ಬರುತ್ತೆ, ಮಾತಾಡಲೇಬೇಕಾಗಿ ಬರುತ್ತೆ. ಯಾಕೆ ನೀವು ಜರ್ಮನಿಗೆ ಹೋದರೆ ಅಥವಾ ಫ್ರಾನ್ಸ್ಗೆ ಹೋದರೆ ನೀವು ಆ ಲ್ಯಾಂಗ್ವೇಜ್ನ ಕಲಿಯೋದಿಲ್ವಾ, ಮಾತಾಡೋದಿಲ್ವಾ? ಅದೇ ರೀತಿಯೇ ನಮ್ಮ ರಾಜ್ಯಗಳಲ್ಲೂ ಕೂಡ ಆ ರಾಜ್ಯಕ್ಕೆ ಬಂದು ಸೆಟಲ್ ಆಗಬೇಕು ಅಂದಾಗ ನೀವು ಆ ರಾಜ್ಯದ ಭಾಷೆನ ಸ್ವಲ್ಪ ಮಟ್ಟಿಗಾದರೂ ಕಲಿಬೇಕು. ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟೇ. ನೀವು ಏನು ಪಂಡಿತರಾಗ್ಬಿಡ್ರಿ, ಕರ್ನಾಟಕದಲ್ಲಿ ಕನ್ನಡ ಪಂಡಿತರಾಗ್ಬಿಡ್ರಿ ಅಂತ ಯಾರು ಕೇಳ್ತಾ ಇಲ್ಲ ನಿಮ್ಮನ್ನು. ಆ ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ, ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಷ್ಟೇ. ಅದು ನೀವು ಆ ಜಾಗಕ್ಕೆ ಕೊಡುವಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು. ನಮ್ಮ ಕಲ್ಚರ್, ನಮ್ಮ ಹೆರಿಟೇಜ್ನ ಉಳ್ಸೋಕ್ಕೆ ನೀವು ಒಂದು ಅಳಿಲು ಸೇವೆ ಮಾಡಿಬಿಡಿ ಅಂತ ನಾವು ಕೇಳ್ಕೊತಾ ಇರೋದಷ್ಟೇ. ನಿಮ್ಮನ್ನ ಯಾರೂ ಫೋರ್ಸ್ ಮಾಡ್ತಾ ಇಲ್ಲ. ನಿಮಗೆ ಅದು ರೂಡ್ ಅಂತ ಅನ್ನಿಸ್ತಾ ಇರ್ಬೋದು ಕೆಲವೊಬ್ಬರಿಗೆ, ಹೊರ ರಾಜ್ಯದಿಂದ ಬಂದಿರೋರಿಗೆ. ನಾವು ಯಾರೂ ನಿಮ್ಮನ್ನ ಪಂಡಿತರಾಗಿ ಅಂತ ಕೇಳ್ತಾ ಇಲ್ಲ. ನೀವು ಟೂರಿಸ್ಟ್ ಆಗಿ ಬಂದರೆ ವಿ ಡೋಂಟ್ ಕೇರ್. ಆದರೆ ನೀವು ನಿಮ್ಮ ಲೈಫ್ನ ರೂಢಿಸ್ಕೊಳ್ಳೋಕೆ ಬಂದಿದ್ದರೆ ನೀವು ಆ ರಾಜ್ಯದ ಭಾಷೆನ ಸ್ವಲ್ಪ ಮಟ್ಟಿಗಾದರೂ ಕಲ್ತ್ಕೊಳ್ಳಿ. ಅದು ನಮಗೂ ಅನ್ವಯಿಸುತ್ತೆ. ನಾವು ಬೇರೆ ರಾಜ್ಯಕ್ಕೆ ನಮ್ಮ ಜೀವನನ ಕಟ್ಕೊಳ್ಳೋಕೆ ಹೋದರೆ ನಾವು ಕೂಡ ಆ ಭಾಷೆನ ಕಲಿತೀವಿ. ಅದೇ ರೀತಿ ನೀವು ಕಲೀರಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇರೋದು. ನಾನು ಈ ವ್ಲಾಗ್ ಮಾಡೋ ಉದ್ದೇಶ ಬಂದು
ರೀಜನಲ್ ಲ್ಯಾಂಗ್ವೇಜಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ನಾನು ರೀಸೆಂಟಾಗಿ ಯುನೆಸ್ಕೋ ರಿಪೋರ್ಟ್ ನೋಡಬೇಕಾದ್ರೆ ನೆಕ್ಸ್ಟ್ 50 ವರ್ಷಗಳಲ್ಲಿ ಇನ್ನೂ 200ಕ್ಕೂ ಹೆಚ್ಚು ನಮ್ಮ ಇಂಡಿಯನ್ ಭಾಷೆಗಳು, ರೀಜನಲ್ ಭಾಷೆಗಳು ಸತ್ತೋಗ್ತವೆ ಅನ್ನೋ ಒಂದು ರಿಪೋರ್ಟ್ ಇದೆ. ಆದರೆ ಯಾವ ಭಾಷೆನೂ ಅಲ್ಲಿಗೆ ಕೊನೆ ಆಗಬಾರ್ದು. ಎಲ್ಲ ಭಾಷೆಗೂ ಅದರದ್ದೇ ಆದಂತಹ ಒಂದು ಕ್ಲಾಸ್ ಇದೆ, ಅದರದ್ದೇ ಆದಂತಹ ಒಂದು ರೂಟ್ಸ್ ಇದೆ. ಆ ಒಂದು ಬೇರ್ನ ನಾವು ಆದಷ್ಟು ಮಟ್ಟಿಗೆ ಗಟ್ಟಿ ಮಾಡಬೇಕು. ನಿಮ್ಮ ಮಾತೃಭಾಷೆಗಳ ಯಾವುದೇ ಭಾಷೆ ಆಗಿರ್ಬೋದು, ನಿಮ್ಮ ಮಾತೃಭಾಷೆಯಲ್ಲಿ ನೀವು ಮನೆಯಲ್ಲಿ ಮಾತಾಡಿ ಆ ಭಾಷೆನ ತಕ್ಕ ಮಟ್ಟಿಗೆ ಉಳಿಸಿ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.